ರಾಜ್ ಪವರ್ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಪ್ರಮುಖ ಸುದ್ದಿಗಳು. 85 ಕೆಜಿ ತೂಕ ಎತ್ತುವ ಸ್ಪರ್ಧೆಯಲ್ಲಿ ಇಲಾಖೆಗೆ ಕೀರ್ತಿ ತಂದ ಗ್ರಾಮ ಲೆಕ್ಕಾಧಿಕಾರಿ ಸ್ವಾಮಾಚಾರಿ. ಶ್ರೀಮತಿ ಪಾರ್ವತಮ್ಮ ಶಿವಾಚಾರ್ಯರವರ ಸುಪುತ್ರ ಸಾಮಾಚಾರಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹೊಸ ಕನ್ನಂಬಾಡಿ ಗ್ರಾಮದಲ್ಲಿ 1975ರಲ್ಲಿ ಜನಿಸಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ 1998ರಲ್ಲಿ ಗರಡಿ ಮನೆಯನ್ನು ಪ್ರವೇಶ ಮಾಡಿ ಹಲವು ಗರಡಿಯಲ್ಲಿ ಭಾಗವಹಿಸಿ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯ ಮಟ್ಟಗಳಲ್ಲಿ ಸಿಲ್ವರ್, ಬೆಳ್ಳಿ, ಕಂಚು, ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು 31/1/2005ರಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸರ್ಕಾರಿ ಹುದ್ದೆಗೆ ಸೇರಿ ಸಾರ್ವಜನಿಕರ ನಡುವೆ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಜನಸ್ನೇಹಿ ಅಧಿಕಾರಿಗಳಾಗಿ ಸರ್ಕಾರಿ ನೌಕರರ ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 85 ಕೆಜಿ ತೂಕ ಎತ್ತುವ ಕ್ರೀಡೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ, ಜಿಲ್ಲೆ ಮತ್ತು ರಾಜ್ಯ ಮಟ್ಟಗಳಲ್ಲಿ ಇಲಾಖೆಗೆ ಕೀರ್ತಿ ತರುವ ಮೂಲಕ ಅಧಿಕಾರಿಗಳ ಮತ್ತು ಸಹಪಾಠಿಗಳ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಸೇವೆಯನ್ನು ರಾಜಕಾರಣಿಗಳು, ಹಲವು ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಗುರುತಿಸಿ ಸನ್ಮಾನಿಸಿ ಗೌರವಿಸಿ ಹಲವು ಪ್ರಶಸ್ತಿಗಳನ್ನು ನೀಡಿ ಪುರಸ್ಕರಿಸಿ ಅಭಿನಂದಿಸಿ ಹೀಗೆ ಇವರ ಉತ್ತಮ ಸೇವೆ ಮುಂದುವರಿಯಲಿ ಎಂದು ಹರಸುತ್ತಿದ್ದಾರೆ. ಇದೇ ರೀತಿ ಸ್ವಾಮಾಚಾರ್ಯರವರ ಹಾದಿಯಲ್ಲಿ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ನಡೆದುಕೊಂಡರೆ ಸನ್ಮಾನ, ಗೌರವ, ಸ್ಥಾನಮಾನಗಳು ದೊರಕುತ್ತದೆ ಎನ್ನುವುದು ನಮ್ಮ ಅಭಿಲಾಷೆ. 85 ಕೆಜಿ ತೂಕ ಎತ್ತುವ ಸ್ಪರ್ಧೆಯಲ್ಲಿ ಇಲಾಖೆಗೆ ಕೀರ್ತಿ ತಂದ ಗ್ರಾಮ ಲೆಕ್ಕಾಧಿಕಾರಿ ಸ್ವಾಮಾಚಾರಿ. ಶ್ರೀಮತಿ ಪಾರ್ವತಮ್ಮ ಶಿವಾಚಾರ್ಯರವರ ಸುಪುತ್ರ ಸಾಮಾಚಾರಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹೊಸ ಕನ್ನಂಬಾಡಿ ಗ್ರಾಮದಲ್ಲಿ 1975ರಲ್ಲಿ ಜನಿಸಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ 1998ರಲ್ಲಿ ಗರಡಿ ಮನೆಯನ್ನು ಪ್ರವೇಶ ಮಾಡಿ ಹಲವು ಗರಡಿಯಲ್ಲಿ ಭಾಗವಹಿಸಿ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯ ಮಟ್ಟಗಳಲ್ಲಿ ಸಿಲ್ವರ್, ಬೆಳ್ಳಿ, ಕಂಚು, ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು 31/1/2005ರಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸರ್ಕಾರಿ ಹುದ್ದೆಗೆ ಸೇರಿ ಸಾರ್ವಜನಿಕರ ನಡುವೆ ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಜನಸ್ನೇಹಿ ಅಧಿಕಾರಿಗಳಾಗಿ ಸರ್ಕಾರಿ ನೌಕರರ ಕ್ರೀಡಾಕೂಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 85 ಕೆಜಿ ತೂಕ ಎತ್ತುವ ಕ್ರೀಡೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ, ಜಿಲ್ಲೆ ಮತ್ತು ರಾಜ್ಯ ಮಟ್ಟಗಳಲ್ಲಿ ಇಲಾಖೆಗೆ ಕೀರ್ತಿ ತರುವ ಮೂಲಕ ಅಧಿಕಾರಿಗಳ ಮತ್ತು ಸಹಪಾಠಿಗಳ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಸೇವೆಯನ್ನು ರಾಜಕಾರಣಿಗಳು, ಹಲವು ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಗುರುತಿಸಿ ಸನ್ಮಾನಿಸಿ ಗೌರವಿಸಿ ಹಲವು ಪ್ರಶಸ್ತಿಗಳನ್ನು ನೀಡಿ ಪುರಸ್ಕರಿಸಿ ಅಭಿನಂದಿಸಿ ಹೀಗೆ ಇವರ ಉತ್ತಮ ಸೇವೆ ಮುಂದುವರಿಯಲಿ ಎಂದು ಹರಸುತ್ತಿದ್ದಾರೆ. ಇದೇ ರೀತಿ ಸ್ವಾಮಾಚಾರ್ಯರವರ ಹಾದಿಯಲ್ಲಿ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ನಡೆದುಕೊಂಡರೆ ಸನ್ಮಾನ, ಗೌರವ, ಸ್ಥಾನಮಾನಗಳು ದೊರಕುತ್ತದೆ ಎನ್ನುವುದು ನಮ್ಮ ಅಭಿಲಾಷೆ.